ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮಂಡ್ಯ ಆಯ್ತು, ಈಗ ಕೋಲಾರದಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಾತ್ರೆ ಕೊಟ್ಟು ಗರ್ಭದಲ್ಲೇ ಶಿಶುವನ್ನ ಹತ್ಯೆ ಮಾಡಿದ ಸಿಬ್ಬಂದಿ ವಿರುದ್ಧ ದಂಪತಿ ಕೆರಳಿದ್ದಾರೆ. ದಂಪತಿ ದೂರಿನ ಬೆನ್ನಲ್ಲೇ ಆಸ್ಪತ್ರೆಯ ಸ್ಕ್ಯಾನಿಂಗ್ ವಿಭಾಗಕ್ಕೆ ಬೀಗ ಜಡಿಯಲಾಗಿದೆ. ಕೋಲಾರದಲ್ಲಿ ಭ್ರೂಣ ಹತ್ಯೆ ಆರೋಪ. ಸಂಜನಾ ಆಸ್ಪತ್ರೆ ವೈದ್ಯರ ವಿರುದ್ಧ ದೂರು. ಮಾತ್ರೆ ಕುಡಿದ್ರೆ ಗಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಾಸು ತಗೊಂಡು ಮಾತ್ರೆ ಕೊಟ್ಟು ಹೊಟ್ಟೆಲಿರೋ ಮಗು ಸತ್ತೈತೆ. ಕೋಲಾರ ಜಿಲ್ಲೆ ಮಾಲೂರಿನ ಸಂಜನಾ ಆಸ್ಪತ್ರೆಯಲ್ಲಿ ಭ್ರೂಣ ಲಿಂಗ ಪತ್ತೆ ಮಾಡ್ತಿರೋ ಆರೋಪ ಕೇಳಿ ಬಂದಿದೆ. ಇದೇ ವಿಷಯಕ್ಕೆ ದಂಪತಿ ಮತ್ತು ಆಸ್ಪತ್ರೆ ಸಿಬ್ಬಂದಿ ನಡುವೆ ಭಾರೀ ಗಲಾಟೆ ನಡೆಯಿತು. ಹೌದು, ಸಂಜನಾ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವನ್ನ ಗಂಡು ಮಗುವಾಗಿ ಬದಲಾಯಿಸೋ ಔಷಧಿಯನ್ನ ಕೊಡ್ತಾರಂತೆ. ಇದನ್ನ ನೆಚ್ಚಿಕೊಂಡು ಆಡಂಪಲ್ಲಿ ಗ್ರಾಮದ ಮುರುಗೇಶ್ ಅನಿತಾ ದಂಪತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡ್ರು. ಗಂಡು ಮಗುವಾಗುತ್ತೆ ಅಂತ ಆಸ್ಪತ್ರೆ ಸಿಬ್ಬಂದಿ ನೀಡಿದ ಮಾತ್ರೆಯನ್ನ ತೆಗೆದುಕೊಂಡ್ರು. ಆದ್ರೆ ಅದರಿಂದ ಮಹಿಳೆಗೆ ಗರ್ಭಪಾತವಾಗಿದೆ. ಈ ಗರ್ಭಪಾತದ ವೇಳೆ ಗಂಡು ಮಗು ಇರುವುದು ಪತ್ತೆಯಾಗಿದೆ. ಇದರಿಂದ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ದಂಪತಿ ದೂರು ನೀಡಿದ್ದಾರೆ. ಸಂಜನಾ ಹಾಸ್ಪಿಟ್ಲ್ಗೆ ಸ್ಕ್ಯಾನಿಂಗ್ ಮಾಡ್ಸಕಂತ ಬಂದಿದ್ವನ, ನಮ್ಮ ಹತ್ರ 25,000 ರೂಪಾಯಿ ಕಾಸು ತಗೊಂಡು ನಮ್ಮ ಮಗನ್ನ ಹೊಟ್ಟೆಯಲ್ಲಿರೋದು ಗಂಡು ಮಗು ಆಗಿದ್ರು ಹೆಣ್ಣು ಮಗು ಅಂತೇಳಿ ಮಾತ್ರೆ ಕುಡಿದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಸು ತಗೊಂಡು ಮಾತ್ರೆ ಕೊಟ್ಟು ಹೊಟ್ಟೆಲ್ಲಿರೋ ಮಗು ಸತ್ತೋಯ್ತು. ನಾನು ನೋಡಿದ್ರೆ ಗಂಡು ಮಗು. ನ್ಯಾಯ ಕೇಳಕ್ಕೆ ಬಂದರೆ ಶಟರ್ ಕ್ಲೋಸ್ ಮಾಡಿ ನಮ್ಮನ್ನೆಲ್ಲ ಹೊಡಿಯೋಕ್ಕೆ ಬಂದರು. ನಾವು ಅದಕ್ಕೆ ಹೋಗ್ಬಿಟ್ಟು ಮಾಲೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಂಪ್ಲೀಟ್ ಕೊಟ್ವನ. ಅವರೆಲ್ಲ ಅಧಿಕಾರಿಗಳೆಲ್ಲ ಬಂದು ಇದು ತಗೊಂತವ್ರನ್ನ ಇವಾಗ. ಇನ್ನು ದಂಪತಿ ದೂರಿನ ಮೇರೆಗೆ ಆಸ್ಪತ್ರೆಗೆ ಭೇಟಿ ನೀಡಿದ ಕೋಲಾರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ತಂಡ ಪರಿಶೀಲನೆ ನಡೆಸಿತು. ಸರಿಯಾದ ದಾಖಲೆಗಳಿಲ್ಲ ಅನ್ನೋ ಕಾರಣಕ್ಕೆ ಸಂಜನಾ ಆಸ್ಪತ್ರೆಯ ಸ್ಕ್ಯಾನಿಂಗ್ ವಿಭಾಗವನ್ನ ಸೀಸ್ ಮಾಡಿದ್ರು. ಆಸ್ಪತ್ರೆಯ ಸ್ಕ್ಯಾನಿಂಗ್ ವಿಭಾಗದಲ್ಲಿ ದಾಖಲೆಗಳ ಸಮರ್ಪಕ ನಿರ್ವಹಣೆ ಆಗ್ತಿರೋ ಕಾರಣ ಮತ್ತು ಕೆಲವು ದಾಖಲೆಗಳು ಮಿಸ್ಸಿಂಗ್ ಇರೋ ಕಾರಣ ಈ ಆಸ್ಪತ್ರೆಯ ಸ್ಕ್ಯಾನಿಂಗ್ ಮಿಷನ್ನ PCPNDT ಆ್ಯಕ್ಟ್ ಇದರ ಪ್ರಕಾರ ನಾವು ಸೀಸ್ ಮಾಡಿದ್ದೀವಿ. ಸೀಸ್ ಮಾಡಿ ಇವತ್ತು ಲಾಕ್ ಮಾಡ್ತಿದ್ದೀವಿ. ಉಳಿದಾಗೆ ಈ ಆಸ್ಪತ್ರೆಯಲ್ಲಿ ಇನ್ನು ಏನೇನು ಇದಾಗಿದೆ ಅನ್ನೋ ಬಗ್ಗೆ ಹೆಚ್ಚಿನ ತನಿಖೆ ಅವಶ್ಯಕತೆ ಇರ್ತದೆ. ಆ ಹೆಚ್ಚಿನ ತನಿಖೆಗೋಸ್ಕರ ನಾವು ನೆಕ್ಸ್ಟು ಮತ್ತೆ ಈ ಆಸ್ಪತ್ರೆ ಭೇಟಿ ನೀಡಿ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗುತ್ತೆ. ಆದ್ರೆ ಸಂಜನಾ ಆಸ್ಪತ್ರೆಯಲ್ಲಿ ನಿಜವಾಗ್ಲೂ ಭ್ರೂಣ ಪತ್ತೆ ಹತ್ಯೆ ನಡೆಯುತ್ತಿದ್ಯಾ? ಹಾಗಿದ್ರೆ ಇಷ್ಟು ದಿನ ಅಧಿಕಾರಿಗಳ ಗಮನಕ್ಕೆ ಅದು ಬಂದಿರಲಿಲ್ವಾ? ಅಥವಾ ಎಲ್ಲ ಗೊತ್ತಿದ್ರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ರ ಅನ್ನೋದೇ ಅನುಮಾನ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನ್ಯಾಯ ಬೇಕು ಅಂತ ಸಾಮಾನ್ಯರು ಪೊಲೀಸರ ಬಳಿ ಹೋಗ್ತಾರೆ. ಆದರೆ ಇಲ್ಲಿ ಪೊಲೀಸರೇ ಅನ್ಯಾಯ ಮಾಡಿದ್ದಾರಂತೆ. ಹೀಗಂತ ಪೊಲೀಸರೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜಾತಿ ಕಾರಣಕ್ಕೆ ತಾರತಮ್ಯ ಮಾಡಿದ್ರ SP ನಾಗೇಶ್. ಚಿಕ್ಕಬಳ್ಳಾಪುರ SP ಕಚೇರಿ ಎದುರೇ ಪೊಲೀಸರ ಪ್ರೊಟೆಸ್ಟ್. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರ ವಿರುದ್ಧ ಪೊಲೀಸರೇ ಪ್ರೊಟೆಸ್ಟ್ ನಡೆಸಿದ್ರು. SP ಕಚೇರಿ ಎದುರು ಕಣ್ಣೀರು ಹಾಕುತ್ತಿರುವ ಇವರ ಹೆಸರು ಅಶೋಕ್. ಅವರ ಪಕ್ಕ ಅಂಬೇಡ್ಕರ್ ಫೋಟೋ ಹಿಡಿದು ಕೂತಿರುವ ಮತ್ತೊಬ್ಬ ಭೇದೆ ಹೆಸರು ನರಸಿಂಹಮೂರ್ತಿ. ಬಾಗೇಪಲ್ಲಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇವರಿಬ್ಬರು 9 ತಿಂಗಳ ಹಿಂದೆ ಸಸ್ಪೆಂಡ್ ಆಗಿದ್ರು. ಇವರು ಅಲ್ಲದೆ ಒಟ್ಟು 15 ಮಂದಿ ವಿರುದ್ಧ ಕೇಸ್ ದಾಖಲಾಗಿತ್ತು. ನೋಟು ಬದಲಾವಣೆ ಕೇಸ್ನಲ್ಲಿ ಎಲ್ಲರನ್ನೂ ಖುಲಾಸೆಗೊಳಿಸಿದ್ದು, ಇಬ್ಬರ ವಿಷಯದಲ್ಲಿ ಮಾತ್ರ SP ನಾಗೇಶ್ ತಾರತಮ್ಯ ಮಾಡಿದ್ದಾರೆ ಅನ್ನೋದು ಪೊಲೀಸರ ನೇರ ಆರೋಪ. ನಾನು ಇದಕ್ಕೆ ಸಂಬಂಧಪಟ್ಟಂತೆ SP ಸಾಹೇಬರ ಮೇಲೆ ನಾನು ಆರೋಪ ಮಾಡಿದ್ದೀನಿ. ಅವರು ನನಗೆ ಜಾತಿ ತಾರತಮ್ಯ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಆರೋಪ ಮಾಡಿ ರಿಸೈನ್ ಕೂಡ ಕೊಟ್ಟಿದ್ದೀನಿ ಇದಕ್ಕೂ ಮುಂಚೆ. ಯಾಕಂದರೆ ಇವರು ಕಿರುಕುಳ ಕೊಡುತ್ತಿರೋದು, ಹಿಂಸೆ
ಈ ಥರ ಟಾರ್ಚರ್ ತಡಿಲಾರದೆ ಎಲ್ಲಾದ್ರೂ ಕೂಲಿ ಮಾಡ್ಕೊಳ್ಳೋಣ, ಎಲ್ಲೋದ್ರೆ 500 ರೂಪಾಯಿ ಕೂಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಇವತ್ತು ಪರ್ಸ್ನಲ್ ಆಗಿ ತಗೊಂಡು ನಾನು ಮಾಡಿದ ಆರೋಪಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ತಗೊಂಡು ಇವತ್ತು ಕ್ರಾಸ್ ಕೂಡ ಮಾಡ್ದಿರೋ ಬರೀ ಚೀಪ್ ಮಾಡಿಬಿಟ್ಟು ಬರೀ ನಮ್ಮ ಮುಂದೆ 3 ಜನಕ್ಕೆ ಮಾತ್ರ ಮಾಡಿಬಿಟ್ಟು ಇನ್ನು 8 ಜನಕ್ಕೆ ಅವರು ಇಷ್ಟ ಬಂದಂಗೆ ಅವ್ರು ಚೀಪ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರಂದ್ರೆ ಅದು ಅರ್ಥ ಏನು? 6 ತಿಂಗಳು ಅಮಾನತು ಶಿಕ್ಷೆ ಅನುಭವಿಸಿ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಮಂಚೇನಹಳ್ಳಿ ಠಾಣೆ PSI ಸಹ ತಮಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಕೂಡಲೇ ತಮಗೆ ದಯಾಮರಣ ನೀಡುವಂತೆ ಕೋರಿ ಅಶೋಕ್ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದ್ದಾರೆ. ಈಗ ಹಿಂದೆ ಮುಚ್ಚುಮರಿ ಈ ಥರ ಇಲಾಖೆ ವಿಚಾರಣೆ ಅಂತ ಹೆಸರುಗಿಡೋದು ಬರೀ ನಮ್ಮ ಮುಂದೆ ಒಂದಿಬ್ಬರಿಗೆ ಮಾತ್ರ ಚೀಪ್ ಕ್ರಾಸ್ ಮಾಡಿದ್ದಾರೆ. ಇನ್ನು 8 ಜನಕ್ಕೆ ನಮ್ಮ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಅವ್ರನ್ನ ಕರೆಸಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಚೀಪ್ ಮಾಡಿದ್ದಾರೆ. ಮತ್ತೆ ಕ್ರಾಸ್ ಮಾಡೋಕ್ಕೆ ಕೂಡ ಅವಕಾಶ ಕಲ್ಪಿಸಲ್ಲ ಅಂದರೆ ಇನ್ಯಾವ ಸರ್ ಇದು? ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಮನವೊಲಿಸಿದ್ರು. ಕಾನೂನು ಪರಿಧಿಯಲ್ಲಿ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದರು. ಮಂಜುನಾಥ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.